ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಕಾರಣ ಇಲ್ದೇನೆ ನಮ್ಮೊಳಗೆ ಏನೋ ಒಂದು ಅದ್ಭುತವಾದದ್ದು ನಡೆದು ಹೋಗುತ್ತೆ ಅಲ್ವಾ? ಒಂದೇ ಕ್ಷಣದಲ್ಲಿ ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣುತ್ತೆ, ಸೃಜನಶೀಲತೆ ಚಿಲುಮೆಯಂತೆ ಉಕ್ಕಿ ಹರಿಯುತ್ತೆ, ಅಥವಾ ಮನಸ್ಸು ಹೇಳೋಕಾಗ್ದಂಥ ಒಂದು ಆಳವಾದ ಶಾಂತಿಯಲ್ಲಿ ಮುಳುಗಿ ಹೋಗುತ್ತೆ. ಇವೆಲ್ಲ ಬರೀ ಆಕಸ್ಮಿಕ ಅಂತ ಅಂದ್ಕೊಳ್ಬೇಕಾ? ಅಥವಾ ನಮ್ಮೊಳಗಿನ ಯಾವುದೋ ಆಳವಾದ ಸತ್ಯದ ಒಂದು ಕಿರುನೋಟನ? ಅಮೂಲ್ಯ ಕ್ಷಣಗಳಲ್ಲಿ ನಾವು ಸಂಪೂರ್ಣರಾದ ಹಾಗೆ, ಈ ಇಡೀ ವಿಶ್ವದ ಲಯದ ಜೊತೆ ಒಂದಾದ ಹಾಗೆ ಮತ್ತು ಎಂದಿಗಿಂತ ಹೆಚ್ಚು ಜೀವಂತವಾಗಿದ್ದೀವಿ ಅಂತ ಅನ್ನಿಸ್ತೆ. ಆದರೆ ಸಾಮಾನ್ಯವಾಗಿ ಈ ಅನುಭವಗಳು ಎಲ್ಲಿಂದ ಬಂತು ಅಂತ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವುಗಳನ್ನು ಆಕಾಶದಿಂದ ಬಿದ್ದ ಅಪರೂಪದ ಮುತ್ತುಗಳು ಅಂದುಕೊಂಡು ಮತ್ತೆ ನಮ್ಮ ದೈನಂದಿನ ಜಂಜಾಟದಲ್ಲಿ ಮುಳುಗು ಹೋಗ್ತೀವಿ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಒಂದು ವೇಳೆ ಈ ಕ್ಷಣಗಳು ರ್ಯಾಂಡಮ್ ಆಗಿ ಬಂದಿದ್ದಲ್ಲ ಅಂದ್ರೆ? ಒಂದು ವೇಳೆ ಇವೆಲ್ಲ ನಮ್ಮೊಳಗೆ ನಿದ್ರಿಸುತ್ತಿರುವ, ನಾವಿನ್ನೂ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳದ ಒಂದು ಅಗಾಧವಾದ ಶಕ್ತಿಯ ಪ್ರತಿಧ್ವನಿಗಳಾಗಿದ್ದರೆ? ಹಾಗಿದ್ರೆ ನಮ್ಮೆಲ್ಲರಲ್ಲೂ ಸುಪ್ತವಾಗಿರುವ ಆ ಅದ್ಭುತ ಶಕ್ತಿಯ ಸೆಲೆ ಯಾವುದು? ನಮ್ಮೊಳಗಿನ ಈ ಅಗಾಧ ಸಾಮರ್ಥ್ಯದ ನಿಜವಾದ ಸ್ವರೂಪವಾದರೂ ಏನು? ಇದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಸಾವಿರಾರು ವರ್ಷಗಳ ಪ್ರಾಚೀನ ಜ್ಞಾನ ನಮಗೆ ದಾರಿದೀಪ ಆಗ್ಬಲ್ಲದೆ? ಬನ್ನಿ, ಈ ಅನ್ವೇಷಣೆಯಲ್ಲಿ ಒಟ್ಟಾಗಿ ಸಾಗೋಣ. ನೋಡಿ, ಈ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಕೇವಲ ಫಿಲಾಸಫಿ ಮಾತಾಡೋದಲ್ಲ. ಇದು ನಮ್ಮ ದಿನನಿತ್ಯದ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು. ನಮ್ಮಲ್ಲಿ ಹೆಚ್ಚಿನವರು ಒಂದಲ್ಲ ಒಂದು ರೀತಿ ನಮ್ಮೊಳಗೆ ಒಂದು ವಿಭಜನೆಯನ್ನು ಅನುಭವಿಸ್ತೀವಿ ಅಲ್ವಾ? ಮನಸ್ಸು ಒಂದು ಕಡೆ ಎಳೆದ್ರೆ ದೇಹ ಇನ್ನೊಂದು ಕಡೆ ಹೋಗ್ತಿರೋ ಹಾಗೆ ಭಾಸವಾಗುತ್ತೆ. ನಾವು ಯಶಸ್ಸಿನ ಹಿಂದೆ ಓಡ್ತೀವಿ, ಆದರೆ ಮನಸ್ಸು ಮಾತ್ರ ಶಾಂತಿಗಾಗಿ ಹಂಬಲಿಸ್ತೆ. ನಾವು ಜನರ ಜೊತೆ ಬೆರೆಯೋಕೆ ಇಷ್ಟಪಡ್ತೀವಿ, ಆದರೆ ಎಷ್ಟೋ ಸಲ ಒಂಟಿತನ ಕಾಡುತ್ತೆ. ಈ ಒಳಗಿನ ಜಗ್ಗಾಟ ಇದೆಯಲ್ಲ, ಇದು ನಮ್ಮ ಶಕ್ತಿಯನ್ನೆಲ್ಲ ಬರಿದು ಮಾಡ್ಬಿಡುತ್ತೆ. ನಮ್ಮಿಂದಲೇ ನಾವು ದೂರ ಆದಾಗ ಹಾಗೆ ಅನಿಸ್ತೆ, ಏನೋ ಒಂದು ಮಿಸ್ ಆಗ್ತಿದೆ, ನಮ್ಮದೇ ರಿದಮ್ ತಪ್ಪಿ ಹೋಗಿದೆ ಅಂತ ಅನಿಸ್ತೆ. ಭಾರತದ ಪ್ರಾಚೀನ ಆಧ್ಯಾತ್ಮಿಕ ಸಂಪ್ರದಾಯಗಳು ಈ ಒಳಗಿನ ಗೊಂದಲವನ್ನ ಸರಿಪಡಿಸಬಲ್ಲ ಒಂದು ಶಕ್ತಿಯ ಬಗ್ಗೆ ಮಾತಾಡ್ತವೆ. ಅದನ್ನೇ ಕುಂಡಲಿನಿ ಅಂತ ಕರೆಯೋದು. ಇದು ಎಲ್ಲೋ ಹೊರಗಡೆಯಿಂದ ಬರುವ ಶಕ್ತಿಯಲ್ಲ, ಇದು ನಮ್ಮದೇ ಜೀವಶಕ್ತಿಯ ಅತ್ಯಂತ ಸಾಂದ್ರೀಕೃತ ರೂಪ. ಅಂದ್ರೆ ಇದು ನಮ್ಮ ಸಹಜ ಸ್ಥಿತಿ, ನಮ್ಮ ಅರಿವು ಮತ್ತು ಪರಿಪೂರ್ಣತೆಯ ಆಳವಾದ ಸಾಮರ್ಥ್ಯ. ಇದು ನಮ್ಮಲ್ಲೇ ಇರುವ ಒಂದು ಬುದ್ಧಿವಂತ, ಜೀವಂತ ಶಕ್ತಿ. ಹಾಗಾಗಿ ಕುಂಡಲಿನಿಯನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಯಾವುದೋ ಸೂಪರ್ ಪವರ್ ಪಡೆಯೋದಲ್ಲ. ಬದಲಿಗೆ ಅದು ನಮ್ಮದೇ ಒಳಗಿನ ಜಗತ್ತಿಗೆ ಒಂದು ನಕ್ಷೆ ಇದ್ದಾಗೆ. ನಮ್ಮೊಳಗೆ ಈಗಾಗಲೇ ಇರುವ ಆ ಪರಿಪೂರ್ಣತೆಯನ್ನ ಮತ್ತೆ ಕಂಡಿಡಿಯೋ ದಾರಿ ಇದು. ಹಾಗಾದ್ರೆ ಪ್ರಾಚೀನ ಋಷಿಗಳು ಮತ್ತು ಯೋಗಿಗಳು ಈ ಅಗಾಧವಾದ ಶಕ್ತಿಯನ್ನ ಹೇಗೆ ವಿವರಿಸಿದ್ರು? ಅವರು ಬಳಸಿದ ಅತ್ಯಂತ ಪ್ರಸಿದ್ಧ ಮತ್ತು ತುಂಬಾನೇ ಶಕ್ತಿಯುತವಾದ ಒಂದು ರೂಪಕದ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋಣ. ತುಂಬಾನೇ ಕುತೂಹಲಕಾರಿ ವಿಷಯ ಅಂದ್ರೆ, ಈ ಶಕ್ತಿಯನ್ನ ಒಂದು ಸುರುಳಿ ಸುತ್ತಿದ ಹಾವಿಗೆ ಅಂದ್ರೆ ಸರ್ಪಶಕ್ತಿಗೆ ಹೋಲಿಸಿದ್ದಾರೆ. ಇದರ ಅರ್ಥವೇನು? ಒಂದು ಒತ್ತಿ ಹಿಡಿದ ಸ್ಪ್ರಿಂಗ್ ಇದ್ದಾಗೆ ಈ ಶಕ್ತಿ ನಮ್ಮ ಬೆನ್ನುಮೂಳೆಯ ತಳದಲ್ಲಿ ಸುಪ್ತವಾಗಿ ಸುರುಳಿ ಸುತ್ತಕೊಂಡು ಮಲಗಿದೆ. ಅದರಲ್ಲಿ ಅಪಾರವಾದ, ಇನ್ನೂ ಬಿಡುಗಡೆಯಾಗದ ಶಕ್ತಿ ಅಡಗಿದೆ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕು. ಈ ಶಕ್ತಿ ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಇದು ಕರೆಂಟ್ ಇದ್ದ ಹಾಗೆ, ಪ್ರಕೃತಿಯ ಒಂದು ನ್ಯೂಟ್ರಲ್, ಶುದ್ಧವಾದ ಶಕ್ತಿ. ಸರಿ, ಈ ಶಕ್ತಿ ಸುಪ್ತವಾಗಿದೆ. ಒಂದು ವೇಳೆ ಅದು ಎಚ್ಚರವಾದ್ರೆ ಏನಾಗುತ್ತೆ? ಅದು ಚಲಿಸೋಕೆ ಒಂದು ದಾರಿ ಬೇಕಲ್ವಾ? ಈ ದಾರಿಯನ್ನ ನಮ್ಮ ಸೂಕ್ಷ್ಮ ಶರೀರದೊಳಗಿನ ಒಂದು ನದಿ ವ್ಯವಸ್ಥೆಗೆ ಹೋಲಿಸಲಾಗಿದೆ. ಈ ನದಿ ವ್ಯವಸ್ಥೆಯ ಮುಖ್ಯ ಪ್ರವಾಹವೇ ಸುಷುಮ್ನಾ. ಇದು ನಮ್ಮ ಬೆನ್ನುಮೂಳೆಯುದ್ದಕ್ಕೂ ಇರುವ ಕೇಂದ್ರ ಶಕ್ತಿ ನಾಡಿ. ಇದೇ ನೋಡಿ ಜೀವಶಕ್ತಿ ಹರಿಯಬೇಕಾದ ರಾಜಮಾರ್ಗ. ಆದರೆ ದುರದೃಷ್ಟವಶಾತ್ ನಮ್ಮಲ್ಲಿ ಹೆಚ್ಚಿನವರಲ್ಲಿ ಈ ಮುಖ್ಯ ದಾರಿ ಇದೆಯಲ್ಲ, ಅದು ಧೂಳು ಮತ್ತು ಅಡೆತಡೆಗಳಿಂದ ಬಹುತೇಕ ಮುಚ್ಚಿ ಹೋಗಿದೆ. ಅದರಲ್ಲಿ ಹರಿವಿದ್ರೂ ಕೇವಲ ಒಂದು ತೆಳುವಾದ ದಾರದಷ್ಟೇ ಇರುತ್ತೆ. ನಮ್ಮ ಶಕ್ತಿ ಸುಷುಮ್ನಾದಲ್ಲಿ ಸರಾಗವಾಗಿ ಹರಿಯೋ ಬದಲು ಎರಡು ಬೇರೆ ಬೇರೆ ದಾರಿಗಳಲ್ಲಿ ಹಂಚೋಗುತ್ತೆ. ಅವುಗಳೇ ಇಡ ಮತ್ತು ಪಿಂಗಳ. ಇಡ ಅನ್ನೋದು ಎಡನಾಡಿ. ಇದು ಚಂದ್ರನ ತಂಪಾದ, ಎಲ್ಲವನ್ನೂ ಸ್ವೀಕರಿಸುವ ಗುಣವನ್ನ ಪ್ರತಿನಿಧಿಸುತ್ತೆ. ಇದು ನಮ್ಮ ಇಂಟ್ಯೂಷನ್, ಭಾವನೆಗಳು ಮತ್ತು ನಮ್ಮ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಇನ್ನೊಂದು ಕಡೆ ಪಿಂಗಳ ಅನ್ನೋದು ಬಲನಾಡಿ. ಇದು ಸೂರ್ಯನ ಬಿಸಿಯಾದ, ಸಕ್ರಿಯವಾದ ಗುಣವನ್ನ ಪ್ರತಿನಿಧಿಸುತ್ತೆ. ಇದು ಲಾಜಿಕ್, ಆಕ್ಷನ್ ಮತ್ತು ನಮ್ಮ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಜೀವನ ಬಹುತೇಕ ಈ ಎರಡೂ ಶಕ್ತಿಗಳ ನಡುವಿನ ನಿರಂತರ ಜಗ್ಗಾಟದಲ್ಲೇ ಕಳೆದುಹೋಗುತ್ತೆ. ಹಾಗಾದ್ರೆ ಕುಂಡಲಿನಿ ಜಾಗೃತಿಯ ಉದ್ದೇಶವಾದರೂ ಏನು? ಅದು ಯಾವುದೋ ಶಕ್ತಿಯ ಸ್ಫೋಟ ಅಲ್ಲ, ಬದಲಿಗೆ ಅದು ಒಂದು
ಏಕೀಕರಣದ ಕ್ರಿಯೆ. ಇಡ ಮತ್ತು ಪಿಂಗಳ ಅನ್ನೋ ಈ ಎರಡು ಕವಲು ನದಿಗಳನ್ನ ಶುದ್ಧೀಕರಿಸಿ ಅವುಗಳ ಶಕ್ತಿಯನ್ನ ಮತ್ತೆ ಕೇಂದ್ರ ನದಿಯಾದ ಸುಷುಮ್ನದಲ್ಲಿ ವಿಲೀನಗೊಳಿಸೋದೇ ಇದರ ನಿಜವಾದ ಗುರಿ. ಇಲ್ಲಿಂದ ನಮ್ಮ ಅನ್ವೇಷಣೆ ಇನ್ನಷ್ಟು ಆಳವಾಗುತ್ತೆ. ಯಾಕಂದ್ರೆ ಈ ಪ್ರಯಾಣ ಕೇವಲ ಶಕ್ತಿಯನ್ನ ಹರಿಯಬಿಡೋದಲ್ಲ, ಇದು ನಮ್ಮ ಒಳಗಿನ ವಿರುದ್ಧ ಗುಣಗಳನ್ನು ಸಮತೋಲನಗೊಳಿಸೋ ಕಲೆ. ನಮ್ಮ ಹೊರಗಿನ ಮಾಡುವಿಕೆ ಮತ್ತು ಒಳಗಿನ ಇರುವಿಕೆಯ ನಡುವೆ ಒಂದು ಅದ್ಭುತವಾದ ಸಾಮರಸ್ಯವನ್ನು ಕಂಡುಕೊಳ್ಳೋ ಪ್ರಕ್ರಿಯೆ. ಅರ್ಧನಾರೀಶ್ವರನ ಈ ಸುಂದರವಾದ ರೂಪವನ್ನ ನೋಡಿ. ಇದು ಈ ಸಮತೋಲನದ ಒಂದು ಪರ್ಫೆಕ್ಟ್ ಸಿಂಬಲ್. ಇಲ್ಲಿ ಶಿವ ಅಂದ್ರೆ ಶುದ್ಧ ಪ್ರಜ್ಞೆ ಮತ್ತು ಶಕ್ತಿ ಅಂದ್ರೆ ಕ್ರಿಯಾಶೀಲ ದೈವಿಕ ಶಕ್ತಿ ಒಂದೇ ದೇಹದಲ್ಲಿ ಪರಿಪೂರ್ಣವಾಗಿ ಒಂದಾಗಿದ್ದಾರೆ. ಇದು ಗಂಡು ಹೆಣ್ಣು ತತ್ವಗಳ ತರ್ಕ, ಅಂತಃಪ್ರಜ್ಞೆಯ ಮತ್ತು ಕ್ರಿಯೆ ಅಸ್ತಿತ್ವದ ಅಂತಿಮ ಸಾಮರಸ್ಯ. ಇಲ್ಲಿ ಗುರಿ ಇರೋದು ಬ್ಯಾಲೆನ್ಸ್. ನಮ್ಮ ಒಂದು ಭಾಗವನ್ನ ಅಡಗಿಸಿಟ್ಟು ಇನ್ನೊಂದನ್ನ ಮೆರೆಸೋದಲ್ಲ, ಬದಲಿಗೆ ಎರಡನ್ನೂ ಒಂದುಗೂಡಿಸೋದು. ಯಾವಾಗ ಈ ಏಕೀಕರಣ ಆಗುತ್ತೋ ಆಗ ಶಕ್ತಿಯು ಸುಷುಮ್ನ ಅನ್ನೋ ಕೇಂದ್ರ ಮಾರ್ಗದಲ್ಲಿ ಹರಿಯೋಕೆ ಶುರುವಾಗುತ್ತೆ. ಆಗ ನಮ್ಮ ಒಳಗಿನ ಮತ್ತು ಹೊರಗಿನ ಪ್ರಪಂಚಗಳು ಒಂದೇ ರೇಖೆಯಲ್ಲಿ ಬರ್ತವೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಆರಂಭಕ್ಕೆ ವಾಪಸ್ ಹೋಗೋಣ. ನಾವು ಮಾತಾಡಿದ ಆ ಸೃಜನಾತ್ಮಕತೆ, ಶಾಂತಿ ಮತ್ತು ಸ್ಪಷ್ಟತೆಯ ಹಠಾತ್ ಕ್ಷಣಗಳಿದೆಯಲ್ಲ, ಈಗ ಅವುಗಳ ಹಿಂದಿನ ರಹಸ್ಯ ನಿಧಾನವಾಗಿ ಗೊತ್ತಾಗ್ತಿದೆ. ಅವು ಬೇರೇನೂ ಅಲ್ಲ, ನಮ್ಮೊಳಗಿನ ಇಡ ಮತ್ತು ಪಿಂಗಳ ತಾತ್ಕಾಲಿಕವಾಗಿ ಸಮರಸ್ಯ ಕಂಡುಕೊಂಡಾಗ ಸಿಗುವ ನಮ್ಮದೇ ಪರಿಪೂರ್ಣತೆಯ ಕಿರುನೋಟಗಳು ಅಷ್ಟೇ. ಹಾಗಾದ್ರೆ ನಮ್ ಕೆಲ್ಸ ಈ ಅನುಭವವನ್ನ ಬಲವಂತವಾಗಿ ಸೃಷ್ಟಿಸೋದಲ್ಲ, ಬದಲಿಗೆ ನಮ್ಮ ಸಹಜವಾದ ಪರಿಪೂರ್ಣವಾದ ಸ್ವಭಾವ ತನ್ನಿಂತಾನೇ ಅನಾವರಣಗೊಳ್ಳದಂತೆ ತಡೆತಿರುವ ಒಳಗಿನ ಅಡೆತಡೆಗಳನ್ನ, ಗಂಟುಗಳನ್ನ ನಿಧಾನವಾಗಿ ಬಿಚ್ಚುವುದು. ಕೇವಲ ದಾರಿಯನ್ನ ಸ್ವಚ್ಛಗೊಳಿಸೋದು ಅಷ್ಟೇ. ಹಾಗಾದ್ರೆ ಕುಂಡಲಿನಿಯ ನಿಜವಾದ ಅರ್ಥವಾದ್ರೂ ಏನು? ಇದು ನಮ್ಮೊಳಗಿನ ಆಳವಾದ ವಿಭಜನೆಯನ್ನ ಗುಣಪಡಿಸಿ ನಮ್ಮನ್ನ ಮತ್ತೆ ಒಂದಾಗಿಸೋ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಇದು ನಾವು ನಮ್ಮನ್ನ ಮತ್ತು ನಮ್ಮ ಶಕ್ತಿಯನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ. ನಾವು ಸಾಮಾನ್ಯವಾಗಿ ನಮ್ಮ ಶಕ್ತಿಯನ್ನ ಖಾಲಿಯಾಗುತ್ತಾ ಹೋಗುವ ಒಂದು ಸೀಮಿತ ಸಂಪನ್ಮೂಲ ಅಂತ ಭಾವಿಸ್ತೀವಿ. ಆದರೆ ಈ ದೃಷ್ಟಿಕೋನವು ಶಕ್ತಿಯನ್ನ ಒಂದು ಬುದ್ಧಿವಂತ, ಪವಿತ್ರವಾದ ಶಕ್ತಿಯಾಗಿ ನೋಡುತ್ತೆ. ಅದು ಜೀವನದ ಜ್ಞಾನವೇ ಆಗಿದೆ. ನಮಗೆ ಸುಸ್ತು, ಆತಂಕ ಆದಾಗ ಅದು ನಾವು ಸಮತೋಲನದಿಂದ ಹೊರಗಿದ್ದೇವೆ ಅನ್ನೋದಕ್ಕೆ ಒಂದು ಸಿಗ್ನಲ್ ಅಷ್ಟೇ. ಈ ಪ್ರಯಾಣದ ಗುರಿ ಒಬ್ಬ ಸೂಪರ್ ಹ್ಯೂಮನ್ ಆಗೋದಲ್ಲ, ಬದಲಿಗೆ ಸಂಪೂರ್ಣವಾಗಿ ಸಮಗ್ರಗೊಂಡ ಮನುಷ್ಯನಾಗೋದು. ಅಂದ್ರೆ ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಕ್ರಿಯೆಗಳು ಎಲ್ಲವೂ ಒಂದೇ ಸಾಮರಸ್ಯದಿಂದ ಹುಟ್ಟುಕೊಳ್ಳುವಂತಹ ಅಚಲವಾದ ಒಂದು ಆಂತರಿಕ ಕೇಂದ್ರವನ್ನ ಕಂಡುಕೊಳ್ಳೋದು. ಕೊನೆಯದಾಗಿ, ಇದು ಹೊಸದಾಗಿ ಏನನ್ನೋ ಗಳಿಸೋ ಪ್ರಯಾಣವಲ್ಲ, ಬದಲಿಗೆ ಇದು ಒಂದು ನೆನಪಿನ ಮಾರ್ಗ. ನಾವು ಯಾವತ್ತೂ ಕಳ್ಕೊಳ್ದ, ಕೇವಲ ಮರೆತುಹೋದ ನಮ್ಮದೇ ಸಹಜ ಪರಿಪೂರ್ಣತೆಯನ್ನ ನೆನಪಿಸಿಕೊಳ್ಳೋ ಪ್ರಯಾಣ. ಆ ಶಕ್ತಿ, ಆ ಸಾಮರಸ್ಯ, ಆ ಪರಿಪೂರ್ಣತೆ ಯಾವಾಗ್ಲೂ ನಮ್ಮೊಳಗೇ ಇದೆ, ಕೇವಲ ಒಂದು ತೆಳುವಾದ ಪರದೆ ಹಿಂದೆ ನಮಗಾಗಿ ಕಾಯ್ತಿದೆ. ಆದ್ದರಿಂದ ಈ ಶಕ್ತಿಯನ್ನ ನಾನು ಹೇಗೆ ಜಾಗೃತಗೊಳಿಸೋದು ಅಂತ ಕೇಳೋ ಬದಲು ಬಹುಶಃ ನಮ್ಮನ್ನೇ ನಾವು ಕೇಳ್ಕೋಬೇಕಾದ ಸರಿಯಾದ ಪ್ರಶ್ನೆ ಇದು: ಈ ಶಕ್ತಿಯು ನನ್ನ ಮೂಲಕ ಸ್ವಾಭಾವಿಕವಾಗಿ ಜಾಗೃತಗೊಳ್ಳಲು ಅನುಮಾಡಿಕೊಡುವಂಥ ಜೀವನವನ್ನ ನಾನು ಹೇಗೆ ನಡೆಸಬಹುದು? ಈ ಪ್ರಶ್ನೆ ನಮ್ಮೊಳಗೆ ಮೊಳಕೆಯೊಡೆಯಲಿ.